I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ಲರಿಗೂ. ಗಣೇಶ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ಆಧ್ಯಾತ್ಮಿಕ ಮಾರ್ಗ ಬೆಸ್ಟ್ ಮಾರ್ಗ ನಿಮಗೆ ಅನ್ನುವಂಥದ್ದು ಇದೆ. ಸೊ ಬೆಸ್ಟ್ ವೇಲಿ ನಿಮ್ಮ ಸಮಸ್ಯೆಗಳನ್ನ ಮತ್ತು ನಿಮ್ಮ ಜೀವನದ ಹಾದಿನ ಸುಗಮ ಮಾಡ್ಕೊಳ್ಳೋದಕ್ಕೆ ಅತಿ ಸುಲಭವಾದಂಥ ದಾರಿ ಅಂದರೆ ಆಧ್ಯಾತ್ಮಿಕ ಮಾರ್ಗ ಇದೆ. ಸೊ ಕ್ರೌನ್ ಚಕ್ರನ ಹೆಚ್ಚು ಆಕ್ಟಿವ್ ಮಾಡ್ಕೊಳ್ಳಿ. ಸೊ ಈಗ ಸಮಯ ಬಂದಿದೆ ನಿಮ್ಮ ಮೈಂಡ್ ಡಿವೈನ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಒಂದು ಒಳ್ಳೆಯ ಬದಲಾವಣೆ ನಿಮ್ಮ ಜೀವನದಲ್ಲಿ ನಿಮ್ಮ ಆಲೋಚನೆಯಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಜಗತ್ತಿಗೆ ಒಳಿತಾಗುವಂಥ ಬದಲಾವಣೆಗಳನ್ನ ಸೂಚಿಸುವಂಥ ತೋರಿಸುವಂಥ ಒಂದಷ್ಟು ವಿಧಗಳಲ್ಲಿ ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಗಣೇಶ ಇಲ್ಲಿ ಹೇಳ್ತಿದ್ದಾರೆ. ಸೊ 27 ನಂಬರ್ 18 ನಂಬರ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸಂಕಷ್ಟಿನ ಮಾಡಿ ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಒಂದು ಹೊಸ ಅವಕಾಶ, ಹೊಸ ಅಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಒಂದು ನ್ಯೂ ಪಾತ್ ನಿಮ್ಗೆ ಓಪನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇಷ್ಟು ದಿನ ಕಾಣದಂತ ಹಾದಿ ಏನಿತ್ತು ಇನ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಬದಲಾವಣೆಯ ಜೊತೆಗೆ ಒಂದಷ್ಟು ಫ್ಯೂಚರ್ ಕೂಡ ಪ್ರಾಮಿಸ್ ಅಂತ ಹೇಳ್ತಾ ಇದ್ದಾರೆ ಗಣೇಶ. ನಿಮ್ಮ ಆಧ್ಯಾತ್ಮಿಕ ಜಗತ್ತಿನ ಬಹಳಷ್ಟು ಬಾಗಿಲುಗಳು ತಕ್ಕೊಳ್ಳುತ್ತೆ. ಸಾಕಷ್ಟು ವಿಧದಲ್ಲಿ ನೀವು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಪ್ರಾಮಿಸಿಂಗ್ ಆಗಿದೆ ಫ್ಯೂಚರ್. ಸೊ ಒಂದಷ್ಟು ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಇನ್ಮೆಚೂರ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಮೆಚೂರ್ ಆಗಿ ಯೋಚನೆ ಮಾಡಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಮುಖ್ಯವಾಗಿ ತುಂಬಾ ಪ್ರಾಮಾಣಿಕವಾಗಿ ಒಂದಷ್ಟು ನಿಮ್ಮ ಜೀವನಕ್ಕೆ ಈ ಪವರ್ ಆಗ್ಲಿ ಅಥವಾ ನಿಮ್ಗೆ ಈ ಒಂದು ಅವಕಾಶ ಆಗ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಒಂದಷ್ಟು ನೆಗೆಟಿವಿಟಿನ ದೂರ ಮಾಡ್ಕೊಳ್ಳುವಂತ ಕಾರಣಕ್ಕೆ, ಅಥವಾ ನೆಗೆಟಿವಿಟಿನ ನಿಮ್ಮ ಜೀವನದಿಂದ ಅಥವಾ ಬೇರೆಯವರ ಜೀವನದಿಂದ ನೆಗೆಟಿವಿಟಿನ ದೂರ ಮಾಡೋದಕ್ಕೆ ನಿಮ್ಗೆ ಒಂದಷ್ಟು ಅವಕಾಶಗಳನ್ನ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಆ ಅವಕಾಶನ ನೀವು ದುರುಪಯೋಗ ಪಡಿಸ್ಕೊಳ್ತಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಅದನ್ನ ಮಾಡಬೇಡಿ. ಸೊ ಲೋಕಕ್ಕೆ ಜನರಿಗೆ ಒಳ್ಳೇದಾಗುವಂತ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರಿ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ನಿಮ್ಮ ಶತ್ರುಗಳೆಲ್ಲ ನಾಶ ಹೊಂದುತ್ತಾರೆ. ಭರವಸೆಯಿಂದ ಇರಿ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಪ್ರಯಾಣದಿಂದ ಹೆಚ್ಚಿನ ಲಾಭ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವು ಸತಿ ನಮ್ಗೆ ಇಷ್ಟ ಇಲ್ದಿರೋ ಕಡೆ ಹೋಗ್ಬೇಕಾಗತ್ತೆ, ಅಥವಾ ಕೆಲವು ಸತಿ ನಮ್ಗೆ ಇಷ್ಟ ಇಲ್ದಿರೋ ಜನರನ್ನ ಭೇಟಿ ಆಗ್ಬೇಕಾಗತ್ತೆ. ಬಟ್ ಇಷ್ಟ ಇಲ್ದಿದ್ರುನು ಒಂದು ಒಳ್ಳೆ ಕೆಲ್ಸಕ್ಕೆ ನಿಮ್ಮಿಂದ ಸಹಾಯ ಆಗತ್ತೆ ಅಂದ್ರೆ, ಅಥವಾ ಒಂದು ಒಳ್ಳೆ ಕೆಲ್ಸಕ್ಕೆ ನಿಮ್ಮಿಂದ ಏನೋ ಒಂದು ಮುನ್ನುಡಿ ಸಿಗತ್ತೆ ಅಂದ್ರೆ ಯಾಕೆ ಮಾಡಬಾರ್ದು, ಮಾಡಿ ಅನ್ನುವಂಥದ್ದು ಇದೆ. ಒಂದು ಸಾವಿನ ಸುದ್ದಿ ಕೂಡ ಕೇಳಿಸ್ಕೊಳ್ತೀರಾ. ಒಂದು ಸಾವಿಗೆ ಕೂಡ ನೀವು ಹೋಗಿ ಬರ್ಬೇಕಾದಂತ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ನಿಯಂತ್ರಣ ತಪ್ಪದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಗಾಡಿಯ ಚಕ್ರಕ್ಕೆ ಏನೋ ಸಿಕ್ಕಾಕೊಂಡು ಜಂಪ್ ಆಗುವಂಥದ್ದು ಗಾಡಿ ಕೂಡ ಕಾಣಿಸ್ತಾ ಇದೆ. ಸೊ ವೀಲಿಗೆ ಸಮಥಿಂಗ್ ಏನಾದ್ರು ಮರನೋ ಏನೋ ಒಂದು ಕಲ್ಲೋ ಏನೋ ಒಂದು ಅಡ್ಡ ಬರುತ್ತೆ. ಸ್ವಲ್ಪ ನೋಡ್ಕೊಂಡಿರಿ. ಯಾವ್ದೋ ಗಮನದಲ್ಲಿ ಇದ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಮತ್ತೆ ನೀವು ಕೈ ಹಾಕಿದ್ರೆ ಖಂಡಿತವಾಗ್ಲೂ ಈ ರಿಲೇಶನ್ಶಿಪ್ ಮುಂದುವರಿಯುತ್ತೆ, ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಇದನ್ನ ಮುಂದುವರಿಸಿ. ಖಂಡಿತವಾಗ್ಲೂ ಒಂದು ಒಳ್ಳೆ ರಿಲೇಶನ್ಶಿಪ್ಪಿಗೆ ಅಥವಾ ರಿಲೇಶನ್ಶಿಪ್ ಗ್ರೋತಿಗೆ ಅಥವಾ ಸಮಥಿಂಗ್ ಏನು ಮ್ಯಾರೇಜ್ ವಿಚಾರಕ್ಕೆ ಅಂತ ಕಾಣುತ್ತೆ ಇಲ್ಲಿ. ನಾಟ್ ಶೋರ್, ಬಟ್ ಮ್ಯಾರೇಜ್ ವಿಚಾರಕ್ಕೆ ಅಂತ ಕಾಣುತ್ತೆ. ನೀವು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಆಗತ್ತೆ. ಅದು ಸಿಹಿ ಸುದ್ದಿ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತೋಳುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹೊಸ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಇದೆ. ಹೊಸ ವಿದ್ಯೆನ ಕಲಿಯೋದ್ರ ಜೊತೆಗೆ ಹೊಸ ಬದಲಾವಣೆನ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಮಕ್ಕಳನ್ನ ಸ್ಕೂಲಿಗೋ ಸಮಥಿಂಗ್ ಏನೋ ಹೊಸ ಸ್ಕಿಲ್ಲಿಗೋ ಸೇರಿಸ್ತೀರಾ ಅಂತ ಕೂಡ ಇಲ್ಲಿ ಇದೆ. ಸೊ ಒಂದಷ್ಟು ಬದಲಾವಣೆನ ಮಾಡ್ತಾ ಹೋಗಿ. ಇನ್ನ ಹೆಚ್ಚಿನ ಅನುಕೂಲಗಳು ನಿಮ್ಗೆ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಪಾಸಿಟಿವ್ ನೋಟ್ ಇದೆ.
ಸೊ ಯಾರೋ ನಿಮ್ಗೆ ಕಹಿ ಸುದ್ದಿ ಕೊಡೋದಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ರಕ್ಷೆ ಕೂಡ ಇದೆ, ಒಂದಷ್ಟು ತೊಂದರೆ ಕೂಡ ಇದೆ. ಹುಷಾರಾಗಿ ಇರಿ. ಬಟ್ ಗಣೇಶನ ಆಶೀರ್ವಾದ ಖಂಡಿತವಾಗ್ಲೂ ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ. ತುಂಬಾ ನೆಗೆಟಿವಿಟಿ ಇದೆ, ನೆಗೆಟಿವಿಟಿನ ದೂರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಜೊತೆಗೆ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ, ಇದರಿಂದ ಕೂಡ ಹೆಚ್ಚಿನ ಲಾಭ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಜವಾದ ಪ್ರೀತಿ ಬರುವಂಥದ್ದು, ಪ್ರಮೋಷನ್ ಬರುವಂಥದ್ದು, ಒಂದಷ್ಟು ಪ್ರೀತಿಲಿ ಹೆಚ್ಚಿನ ಒಳಿತಾಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಸೊ ಏನೋ ಒಂದಷ್ಟು ಆಮಂತ್ರಣ ಕೊಡೋದಕ್ಕೋ, ಸಮಥಿಂಗ್ ಇನ್ವಿಟೇಷನ್ ಕೊಡೋದಕ್ಕೋ, ಅಥವಾ ಸಮಥಿಂಗ್ ಏನೋ ಯಾರೋ ಬರುವಂತ ಸಾಧ್ಯತೆ ಇದೆ. ಸಾಧ್ಯ ಇದ್ರೆ ಕಳ್ಸ್ಕೊಳ್ಳಿ, ಇಲ್ಲಾಂದ್ರೆ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಸರಿಯಾದ ರೀತಿಲಿ ನೀವು ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ರಾಂಗ್ ಇನ್ಫಾರ್ಮೇಶನ್ ಬರುವಂತ ಸಾಧ್ಯತೆಗಳು, ಅಥವಾ ತಪ್ಪು ಮಾಹಿತಿನ ನಂಬಿ ಮೋಸ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸುಳ್ಳು ಹೇಳೋರ ಸಹವಾಸನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲ ಎಲ್ಲಿ ಬರ್ದಿದೆ, ನೀವೇ ಹೇಳ್ತಿದ್ದೀರಾ ಅನ್ನೋರಿಗೆ ಇಲ್ಲಿ ಉತ್ತರ ಇಲ್ಲ. ಅದು ನಿಮ್ಮ ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಂತ ವಿಚಾರ. ಸೊ ಶತ್ರುಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದಷ್ಟು ಗುಡ್ಡ ಕುಸಿತ ಆಗುವಂಥದ್ದು, 2-3 ಕಡೆ ಸುರಂಗ ಮಾರ್ಗ ಕುಸಿದು ಬೀಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಕ್ಷುದ್ರ ದೇವತೆಯ ಪೂಜೆ ಮಾಡಿ ತೊಂದರೆ ಮಾಡುವಂತ ಪ್ರಯತ್ನನ ಪಡ್ತಿದ್ದಾರೆ. ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಇಲ್ಲಿ. ಒಂದಷ್ಟು ಭೂಕಂಪ ಆಗುವಂಥದ್ದು, ಭೂಕಂಪನದ ಸುದ್ದಿಗಳನ್ನು ಕೂಡ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆದಾಗ್ಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.